ಅಯ್ಯೋ ಅಕ್ಕ, ಸರ 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 ಅಂತ ನಡೀರಿ, ಒಳಕ್ಕೆ ಹೋಗ್ಬೇಡ್ರಿ ನೀವು. ಎಲ್ಲ ಒಳ್ಳೇದಾಯ್ತದ್ರೆ ಡಾಕ್ಟರ್ ಹತ್ರ ನಾನು ಮಾತಾಡ್ತೀನಿ. ಸರಿನಾ? ಡಾಕ್ಟರ್ ಹತ್ರ ನಾನು ಮಾತಾಡ್ಬಿಟ್ಟು ಎಲ್ಲ ವಿಚಾರನೂ ಮುಟ್ಟಿಸ್ತೀನಿ. ಹಿಂಗೆ ಅಯ್ಯಪ್ಪ ಬದುಕಿಲ್ಲ ಅಂತ ಏನೋ ಒಂದು ಏನೋ ಒಂದು ಮಾಡಿದ್ರಾಯ್ತು. ನೀವು ಕೊಂಡಂಗೆ ನೀರು ಹಾಕದ್ ಬಿಟ್ಬಿಟ್ಟು ನಡೀರಿ, ಒಳಗಡೆಗೆ ನಡೀರಿ ಬೇಗ. ಡಾಕ್ಟರ್ ಹತ್ರ ಏನೋ ಕೇಳ್ಬಿಟ್ಟು ಮಗಿನ ಕರ್ಕೊಂಡು ಹೋಗೋಣ, ಸಿಜರಿಯನ್ ಅಂತೆ. ಅಯ್ಯೋ ಅಕ್ಕ, ನನಗೆ ಹೊಟ್ಟೆ ಎಲ್ಲ ಉರಿತೈತೆ. ಇನ್ನು ಎಂತ ಮನೆ ಹೇಳಿನಕ್ಕ ಅವಳಿಗೊಂದಿಷ್ಟು ಕೊರಳು ಚೂರು ಅನ್ಲಿಲ್ವಲಕ್ಕ, ಒಳಿಯ ಅಂತೀಯ, ಅವನಿಗೊಂದಿಷ್ಟು ಚೂರು ಅನ್ಲಿಲ್ವಲಕ್ಕ ಕೊಳ್ಳು. ನಂದು ನನ್ನ ಮಗಳದು ಹಣೆ ಬರಹನೇ ಸರಿಯಿಲ್ಲ. ನನ್ನ ಮಗಳು ಏನು ಕಮ್ಮಿ ಇಲ್ಲ, ಮದ್ದೆಲ್ಲ ದುರಂಕಾರ ಮಾಡೋಳೆ. ಅದಕ್ಕೆ ಇವಾಗ ಇವರು ಸರಿಯಾಗಿ ಅನ್ಬೋಸಕ್ಕೆ ಬಿಟ್ಬಿಟ್ಟು ಅವ್ನು ಅನ್ಬೋಸ್ಕೊಂಡು ಸಾಯಿ ಅಂತ ಹೇಳ್ಬಿಟ್ಟು ಬಿಡಪ್ಪ. ನಮ್ಮ ಹಣೆ ಬರಹ ಸರಿ ಇಲ್ಲ ಅಂತಂದಮೇಲೆ ಏನು ಮಾಡಬೇಕು? ಹಂಗನ ಮಾಡ್ಬಿಟ್ಟು ಡಾಕ್ಟ್ರದ್ರೆ ಕೊಯ್ಯೋ ಕಾಲು ಹಿಡ್ಕೊಂಡು ಬ್ಯೋಡ್ಕೊಂಡು ಅದ್ರೂ ಏನೋ ಮಾಡ್ಬಿಟ್ಟು ನನ್ನ ಮಗಳಿಗೂ ಸಿಜರಿಯನ್ ಮಾಡಂಗೆ ಮಾಡ್ಬಿಡಪ್ಪ ಸಾಕು. ಇನ್ನೇನು ನಿನ್ನ ಹತ್ರ ಕೇಳಂಗಿಲ್ಲ. ನೋಡಪ್ಪ, ನಮ್ಮ ಒಳ್ಳಿ ನಾನು ಇದ್ಕೊಂಡು ಯಾವ ಪಾಟಿ ಸಹಾಯ ಮಾಡ್ತಾ ಇದೆಯಾ ನೀನಂತೂ. ಇದೊಂದು ಸಹಾಯ ಮಾಡ್ಬಿಡಪ್ಪ. ಸರಿ ನೋಡಿ, ಡಾಕ್ಟರ್ ಹತ್ರ ಮಾತಾಡ್ತೀನಿ. ಅಯ್ಯೋ, ನೀವು ಇಲ್ಲೇ ಇದ್ದೀರಾ? ಇನ್ನು ಮಮತಾ ಜೊತೆ ಹೋಗ್ಲಿಲ್ವಾ ನೀವು? ಅದೇ ಮೇಡಮ್ ಅವರೇ, ಗಂಡ ಸೈನು. ಅಯ್ಯೋ ದೇವ್ರೆ, ಗಂಡ ಸೈನು ಅಂತ ಹೇಳ್ಬಿಟ್ಟು ಕುಂತ್ಕೊಬಿಟ್ರೆ ಹೆಂಗೆ? ಆಗ್ಲೇನೆ ನಿಮ್ಮ ಒಳಿಯ ಹೋದ್ರು ಕರ್ಕೊಂಡು ಆಂಬುಲೆನ್ಸ್ಗೆ ಹೋದ್ರು. ಆಂಬುಲೆನ್ಸ್ ಕಳಿಸ್ಕೊಟ್ವಿ ನಾವು. ನೀವು ಒಳಿ ಅಂದ್ರೂ ಆಂಬುಲೆನ್ಸ್ಗೆ ಹೋದ್ರಲ್ಲ ಜೊತೆಗೇನೆ. ನೀವು ಹೋಗೋದು ಬಿಟ್ಬಿಟ್ಟು ಏನಮ್ಮ ತಾಯಿ ಅಂತ ಇದ್ದೀರಾ? ಹೋಗೋದು ಬಿಟ್ಬಿಟ್ಟು ಇಷ್ಟೊಂದು ತಡ ಮಾಡಿದ್ರೆ ಹೆಂಗೆ? ಅಲ್ಲೇನಾದ್ರೂ ಕೇಳಿದ್ರೆ ಏನು ಮಾಡ್ತೀರಾ? ನೋಡಿ, ಬೇಗ ಬೇಗ ಹೊರಡಿ. ಏನು ಅಳಿ ಅಂದ್ರ? ನಿಮ್ಮ ಅಳಿ ಅಂದ್ರೆ ಬಂದಿದ್ರಲ್ಲ, ನಾನೇ ಗಂಡ ಅಂತ ಹೇಳ್ಬಿಟ್ಟು ಸೈನ್ ಹಾಕ್ಬಿಟ್ಟು ಹೋದ್ರಲ್ಲ, ಅವ್ರ ಆಸ್ಪತ್ರೆಗೂ ಕರ್ಕೊಂಡು ಹೋಗೋರೆ. ಆಸ್ಪತ್ರೆ ಹತ್ರ ಇರ್ತಾರೆ, ಹೋಗ್ಬಿಟ್ಟು ಬನ್ನಿ. ಹೌದಾ? ಎಷ್ಟೊತ್ತಾಯ್ತು ಕಣಮ್ಮ ಹೊಲ್ಟು? ಅಯ್ಯೋ, ಇನ್ನೂ ಒಂದು 10 ನಿಮಿಷ ಆಗಿರ್ಬೇಕಣ್ಣ ಹೊಲ್ಟು. ನೀವು ಹಂಗೆ ಹೋದ್ರಲ್ಲ, ಹೋಗಿ ಒಂದು 10 ನಿಮಿಷಕ್ಕೆ ನೀವು ಕಳಿಸಿದ್ರು ಅಂತ ಅನ್ಕೊಂಡೆ ನಾನೇನೆ. ಸರಿ, ಬೇಗ ಹೋಗಿ. ಯಾವ ಆಸ್ಪತ್ರೆ ಮೇಡಮ್ ಅವರೇ? ತುಮಕೂರು ಸಿದ್ಧಗಂಗಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರೋದು. ಸರಿ ಸರಿ ಆಯ್ತು, ನಾವು ಸರ್ನ ಹೋಯ್ತೀವಿ. ಇದೇನಕ್ಕ ಆಶ್ಚರ್ಯ? ಒಳಿ ಅಂದ್ರು ಬರಕಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಒಳಿ ಅಂದ್ರು ಬಂದ್ಬಿಟ್ಟನಲ್ಲ. ಎಂಡ್ರು ಗೊತ್ತಾಗಿದ್ದಂಗೆ ಯಾಮರ್ಸ್ ಬಂದ್ಬಿಟ್ಟು ಏನೋ ಸೈನ್ಗಿನ ಹಾಕುದ್ನೋ ಏನು ಕತ್ತೀವೋ ಅಲ್ವೇ? ಅಲ್ಲಿ ಎಂಡ್ರು ಕದ್ರಕತ್ತಾ ಇದ್ಲಲ್ಲ, ಎಂಡ್ರು ಗೆದ್ರಕೊಂಡು ಬಂದಿರ್ಲಿಲ್ವೇನೋ? ಏನೋ ಕಣಪ್ಪ, ನಾ ಕಾಣಿ ಏನೋ. ಸರಿ, ಯಾಂಗೋನುವೆ ಸೈನ್ ಆಗ್ತಾವನಲ್ಲ ಬಂದ್ಬಿಟ್ಟು ನನ್ನ ಪುಣ್ಯಕ್ಕೆ ಅಷ್ಟೇನೇನಿಯ ಸಾಕು. ಸರಿ ಕಣಪ್ಪ, ನೀನು ಇಷ್ಟೆಲ್ಲ ಸಹಾಯ ಮಾಡೋದಕ್ಕೆ ಸಾಕು ಸಾಕು. ಬಸ್ ಐತಲ್ಲ, ಇಲ್ಲಿಂದ ಒಂದೇ ಬಸ್ಸು ತುಮಕೂರಿಗೆ ಹೊತ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಹೆಂಗೋ ಆಸ್ಪತ್ರೆ ತಕ ಹೋಯ್ತೀನಿ ಬಿಡು. ಅಲ್ಲ ಕಣಕ್ಕೆ, ಏನಾರ ಸಹಾಯ ಬೇಕಾರೆ ಬತ್ತೀನಿ ಬಾ. ನಾನು ಬೇಡ ಬಿಡಪ್ಪ, ಬೇಡ ಬೇಡ, ಏನು ಬೇಡ. ಸುಮ್ಕೆ ಯಾಕೆ, ನಾನು ಒಯ್ತೀನಿ. ಸರಿ ಕಣಕ್ಕ, ಆಯ್ತು. ಅಯ್ಯೋ ಶಿವನೇ, ಒಳ್ಳೆ ಇದಾಯ್ತು. ಅಲ್ಲ, ಬರಲ್ಲ ಅಂತ ಒಂದೊಂದು ಹೆಂಗೆ ಬಂದ್ಬಿಟ್ಟ ನೋಡು. ಹೆಂಗೋ ಬಿಡು, ಪೊನ್ಸು ಇನ್ನೋಗೇನೋ ಹಾಕ್ಬಿಟ್ಟು ಇದಾದ್ರೆ ಸಾಕು. ಹೆಂಗೋ ಅತ್ಲಾಗೆ ಅದು. ಅಲ್ಲ, ಅಲ್ಲಿ ಎಂಡ್ರು ಕಳ್ಸಲ್ಲ ಅಂತ ಹೇಳ್ತಾ ಇದ್ಲು, ಹೆಂಗೆ ಬಂದ್ಬಿಟ್ಟ? ಇಲ್ಲ, ಒಳಗಡೆ ಅವಳ ನಾನು ಎಂಡ್ರು. ಅಣ್ಣ, ನೀನು ಸೈನ್ ಹಾಕ್ಬಿಟ್ಟು ಆಂಬುಲೆನ್ಸ್ ಕರ್ಕೊಂಡು ಹೋಗ್ಲಿಲ್ವಾ? ಸೈನ್ ಹಾಕಿದ್ರೆ ನಾನು ಎಂಡ್ರು ಹಂಗೇನೆ ರುಬ್ಬಾಕ್ತೀನಿ ಅಂತ ಅಲ್ಲೇ ಹೇಳಿಲ್ವಾ? ನಾನಿನ್ ಎಲ್ಲಿಂದ ಸೈನ್ ಹಾಕ್ಲಪ್ಪ ಸೈನಾ? ಅದಕ್ಕೆ ನೀ ಸುಮ್ಮನೆ ಇಲ್ಲೆಲ್ಲ ಸೈನ್ ಹಾಕೋದಾದ್ರೆ ಒಂದು ಸೈನ್ ಹಾಕ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಸರ್ನ ಬಂದೆ. ಹಂಗಾರೆ ನೀನು ಹೋಗಿಲ್ಲ, ಏನೆಲ್ಲ ಮಾತಾಡ್ತಿದ್ಯಲ್ಲ. ಸರಿ ನಡಿ ಒಳಗಡೆ, ಅದೇನು ಸೈನು ಅಂತ ಹೇಳತ್ಲಾಗ ಸರ್ನ ಹಾಕ್ಬಿಡ್ತೀನಿ. ಹಣ ಸೈನ್ ಹಾಕ್ಬೇಕಾಗಿರೋದು ಇಲ್ಲಲ್ಲ, ತುಮಕೂರಾಗೆ ಸಿದ್ಧಗಂಗಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋರಂತೆ. ತುಮಕೂರ್ಗೆ ಹೋಗ್ಬಿಟ್ಟು ಸೈನ್ ಹಾಕ್ಬಿಟ್ಟು ಬರ್ಬೇಕಂತೆ. ಅಲ್ಲಿಗೆಲ್ಲ ಆದ್ರೆ ನನ್ನ ಕೈಲಿ ಆಗಕ್ಕಿಲ್ಲ ಬಿಡು. ನಾನು ಎಂಡ್ರು ಬಿಡಕ್ಕೂ ಇಲ್ಲ, ನಾನು ಅಲ್ಲಿಂದ ಹೋಗೋಕ್ಕಾಗಕ್ಕೂ ಇಲ್ಲ. ಏನೋ ಇಲ್ಲೇ ಒಂದು ಸೈನ್ ಹಾಕ್ಬಿಟ್ಟು ಹೋಗ್ಬಿಡೋಣ ಸರ್ನ ಅಂತ ಹೇಳ್ಬಿಟ್ಟು ಬಂದೆ. ತುಮಕೂರು ಅಂದ್ರೆ ಆಗಕ್ಕಿಲ್ಲ ಬಿಡು, ಕರ್ಕೊಂಡು ಹೋಗೋರು ಅಂದರೆ ಏನೋ ಒಂದು ಆಯ್ತದೆ. ಸುಮ್ಕೆ ನಾನು ಯಾಕೆ ತಲೆ ಕೆಡಿಸ್ಕೊಂಡು ಕುದ್ಕೋಬೇಕು? ಅದು ಬೇರೆ, ನಾನು ಬೇಡ ಮನೆ ಬೇಕು ಅಂತಾನೆ ನೀವು ಹೊಂಟೋಳಲ್ವೇ ಅವಳು. ಸರಿ ಕಣಪ್ಪ, ನಾನು ಇಲ್ಲಿ ಬಂದಿದ್ದೆ ಅಂತ ಹೇಳ್ಬಿಟ್ಟು ಶಾರದಿಗಿರ್ದಿಗೆ ಬಾಯಿಗೆ ಹಾಕ್ಬಿಟ್ಟಿಯಾ. ಶಾರದಿ ನಾನು ಒದ್ದು ಈಚೆ ಕಡೆಗೆ ಹಾಕ್ಬಿಡ್ತಾಳೆ. ಈಗಲೇ ನೀವು ಮನೆಯಲ್ಲಿ ನಂಗೆ ಈಚೆ ಕಡೆ ಅಲಿತಾ ಇದ್ದೀವಿ. ಸರಿ ಸರಿ, ಹೇಳಲ್ಲ ಬಿಡೋಣ. ಯಾವ್ದು ಮಗ ಆದ್ರೂ ನಂದೇ ಅಲ್ವೇ, ಅದಕ್ಕೆ ಒಂಚೂರು ಏನೋ ಅನ್ನಿಸ್ತು ಹಂಗೆ ಬರೋಣ ಅಂತ ಹೇಳ್ಬಿಟ್ಟು ಹಂಗೆ ಸಾರ್ನ ಬಂದೆ. ಸರಿ ಬಿಡು, ಅವ್ರು ಹೋಗೋರೆ ಅಂದರೆ ಹೋಗ್ಲಿ, ನೀನು ಇಲ್ಲೇ ನನ್ನ ಕೆಲಸ ಇದ್ದರೆ ಮಾಡ್ತಾ ಇದ್ದೆ. ಇನ್ನು ಅಷ್ಟು ದೂರನಪ್ಪ, ನಾನು ಎಂಟ್ರಿಗೆ ಸುಳ್ಳು ಹೇಳ್ಕೊಂಡು ಇಲ್ಲಿಂದ ಅಲ್ಗಾನ ಬರೋಕೆ ನನ್ನ ಕೈಲಿ ಆಗಕ್ಕಿಲ್ಲ. ಸರಿ, ನಾನು ಒಯ್ತೀನಿ ಬಿಡು. ಸರಿ ಕಣಣ್ಣ. ಅಯ್ಯೋ ಶಿವನಿ, ಇವಣ್ಣಯ್ಯ ಇಲ್ಲೇ ಅವನಿ. ಆ ನೂರ್ಸಮ್ಮ ನೋಡಿದ್ರೆ ಇಲ್ಲ, ಆಸ್ಪತ್ರೆಗೆ ಗಂಡನೇನಿಯ ಕರ್ಕೊಂಡೋದ ಆಂಬುಲೆನ್ಸ್ಗೆ ಅಂತ ಹೇಳ್ತಾವಳಿ. ಹಂಗಾರೆ ಗಂಡ ಅಂತ ಹೇಳ್ಕೊಂಡು ಬಂದೋನಿ ಯಾರು ಅಂತ ನನಗೆ ಗೊತ್ತಾಯ್ತಿಲ್ವಲ್ಲ ನನಗೆ. ಯಾರು ಸೈನ್ ಹಾಕಿದ್ರು, ಏನು ಕತೆ ಅಂತ ನನಗೆ ಗೊತ್ತಾಯ್ತಿಲ್ವಲ್ಲ. ಯಾರಿರ್ಬೋದು? ಮಮ್ತಿಗೇನಾರ ಇನ್ನೊಂದು ಗಂಡ ಏನಾರ ಅವನ ಏನು, ಯಾರು ಗೊತ್ತು? ಬಿಡು ಸುಮ್ಮನೆ ಯಾಕೆ. ಆಮೇಕಿಂದ ಅಕ್ಕ ಏನು ಕೇಳಿದ್ರೆ ಯಾರು ಸೈನ್ ಹಾಕಿದ್ರು ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾರೆ. ಆದ್ರೂ ಬಿಡು, ನಾನು ಯಾಕೆ ಯೋಚನೆ ಮಾಡಬೇಕು? ಅಯ್ಯಪ್ಪ, ಹುಡಿಕೊಂಡು ಬರೋಷ್ಟು ಸಾಕಾಯ್ತು. ನನ್ನ ಮಗಳು ಇನ್ನೂ ಈಚೆ ಕಡೆಗೆ ಬೇರೆ ಕಳಿಸಿಲ್ಲ. ಡಾಕ್ಟ್ರು ಯಾರು ಬಂದು ಹೇಳ್ತಿಲ್ಲ. ಇಲ್ಲಿ ಯಾರು ಗಂಡ ಅನ್ನೋರು ಯಾರು ಇಲ್ವಲ್ಲ. ಇಲ್ಲಿ ಯಾರು ಬಂದ್ಬಿಟ್ಟು ಸೈನ್ ಹಾಕಿದ್ರು? ನನ್ನ ಮಗಳು ಆಪ್ರೇಷನ್ಗೆ ಇಲ್ಗಾನ ಕರ್ಕೊಂಬಂದ್ರು ಅಂತ ಹೇಳ್ತಾರೆ. ಅದು ಯಾರು ಕರ್ಕೊಂಡು ಬಂದ್ರು, ಅದು ಏನು ಕತ್ತಿಯೋ ನನಗಂತೂ ಗೊತ್ತಿಲ್ಲ. ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಯಾರು ಇಲ್ವಲ್ಲಪ್ಪ. ಅಯ್ಯೋ, ಏನು ಮಾಡಲಿ ನಾನು? ನರ್ಸಮ್ಮ, ನನ್ನ ಮಗಳು ಮಮತಾ, ಅವಳದು ಡೆಲಿವರಿ ಆಯ್ತಾ? ನೀವು ಮಮತಾ ಕಡೆಯವರಾ? ನಾನು ನಿಮ್ಮ ಸ್ವಲ್ಪ ಔಷಧಿಗಳೆಲ್ಲ ಥರ ಕೇಳಿದ್ದಲ್ಲ, ಮೆಡಿಸಿನು ಇನ್ನೂ ತಂದಿಲ್ವಾ? ಚೀಟಿ ಇಸ್ಕೊಂಡೋದ್ರಾ? ಯಾರು ಇಸ್ಕೊಂಡೋದ್ರು? ಗಂಡ ಅಂತ ಹೇಳಿದ್ರಲ್ಲ, ಮಮತಾ ಗಂಡ ಅಂತ ಹೇಳ್ಬಿಟ್ಟು. ಸ್ವಲ್ಪನೂ ಸೆನ್ಸೇ ಇಲ್ಲ, ಅಷ್ಟು ಅರ್ಜೆಂಟ್ ಅಂತ ಹೇಳಿದೀನಿ. ಆದ್ರೂ ನೋಡು ಹೆಂಗೆ ಮಾಡ್ತಾವ್ರೆ. ಸರಿ, ಆಪ್ರೇಷನ್ ನಡೀತಾ ಇದೆ, ಆಮೇಲೆ ಬರ್ತೀನಿ. ಯಾರಪ್ಪ ಅಳಿ ಅಂದ್ರು? ಅವ್ನು ನೋಡಿದ್ರೆ ಬರೋಕ್ಕಿಲ್ಲ ಅಂದ, ಇಲ್ಲಿಗೆ ಬಂದ್ಬಿಟ್ನೆ. ಏನು ಕತ್ಯೋನಪ್ಪ, ಅದು ಒಳಿಯ ಬಂದ್ಬಿಟ್ಟು ಅದು ಏನು ಸೈನ್ ಹಾಕ್ಬಿಟ್ನೋ, ಏನು ಕತ್ಯೋ. ನನ್ನ ಮಗ ಕಾಣ್ತಾನೆ ಇಲ್ವಲ್ಲ. ನನಗಿನ್ನ ಮುಂಚೆ ಆಸ್ಪತ್ರೆ ತಾಕ ಬಂದ್ಬಿಟ್ಟು, ನನಗಿನ್ನ ಮುಂಚೆ ಇಲ್ಲೂ ಕರ್ಕೊಂಡು ಬಂದ್ಬಿಟ್ನ. ಏನೋ ದೇವ್ರೆ, ನನ್ನ ಅಳಿಯ ನನ್ನ ಮಗಳು ಒಂದಾಗ್ಬಿಟ್ರು, ಮಗಿ ಜೊತೆ ಸಂಸಾರ ಮಾಡ್ಕೊಂಡು ಹೋದ್ರು ಅದರಷ್ಟಿದು ಯಾವುದೂ ಇಲ್ಲ.
ಸದ್ಯ ಏನೋ ಹೆಚ್ಚು ಕಮ್ಮಿ ಆಗಿದ್ದಂಗೆ ನನ್ನ ಮಗಿಗೆ ಹೆಂಗೋ ಆತ ಇವ್ರಿಗೆ ಆಗ್ಬಿಟ್ರೆ ಅಷ್ಟೇ ಸಾಕು ಶಿವನಿ. ನೀನೇ ಕಾಪಾಡಪ್ಪ, ನಿಂಗೊಂದು 101 ತೆಂಗಿನಕಾಯಿ ಹೊಡಿತೀನಿ ಕಣಪ್ಪ. ಅಯ್ಯೋ ಗಂಟ್ಲೆ ಒಣಗ್ತೈತೆ, ಏನು ಬಂದು ಹೇಳಿಲ್ವಲ್ಲ ಈ ಸತ್ತಾಯ್ತು. ನಾನು ಏನಾಗೈತೋ ನನ್ನ ಮಗಳಿಗೆ, ಏನು ಕತ್ತಿಯೋ ಮಗ ಆಯ್ತೋ ಇಲ್ವೋ ಏನು ಅಂತ. ಏನು ಇದು ದೊಡ್ಡ ಆಸ್ಪತ್ರೆಗಳು ಕತೆನೇ ಇಷ್ಟಪ್ಪ, ಬಿಸಿಗಳೇ ಗೊತ್ತಾಗಕ್ಕಿಲ್ಲ. ಭಯವಾಯ್ತದ ಆಸ್ಪತ್ರೆ ನೋಡಿದ್ರು ಎಷ್ಟು ದೊಡ್ಡದಾಗಿತ್ತವ ಆಸ್ಪತ್ರೆಗಳು. ಆದರೂ ಇದೇ ಆಸ್ಪತ್ರೆ ನೀನು ಸಂದಕ್ಕೆ ನೋಡೋದು. ಒಳ್ಳೆ ಆಸ್ಪತ್ರೆಗೆ ನೀನು ಕರ್ಕೊಂಬಂದವ್ರಿ. ಊರಕ್ಕನ ಹೋಗ್ಬಿಟ್ಟು ದುಡ್ಡನ್ನು ಹೊಂದಿಸ್ಕೊ ಬರ್ತಾ ಇದ್ದೆ. ಅದು ಏನು ಅಂತ ಹೇಳ್ಬಿಟ್ಟು ಮಗ ಆಯ್ತಾ ಇಲ್ವಾ ಅಂತ ಹೇಳಿದ್ರೆ ಏನು ಹೇಳ್ತಾನೆ ಇಲ್ವೇ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್, ನಿಮ್ಮ ಮಗಳಾಗಬೇಕಾ? ಓ ನನ್ನ ಮಗಳೇನೇನೆಯ, ನಿಮ್ಮ ಮಗಳಿಗೆ ಹೆಣ್ಮಗು ಆಗಿದೆ. ಕಂಗ್ರ್ಯಾಚುಲೇಷನ್ಸ್. ಓ ಹೆಣ್ಮಗ ಆಯ್ತಾ? ಸರಿ ಸರಿ ಮೇಡಮ್ ಅವರೇ, ನಾನು ನೋಡ್ಬೋದಾ ಹೋಗ್ಬಿಟ್ಟು ಒಳಗಡೆ? ಇಲ್ಲ 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 ಈಗಲೇ ನೋಡೋಕ್ಕಾಗಲ್ಲ, ಅವರು ಐಸಿಯುನಲ್ಲಿ ಇದ್ದಾರೆ ಅಲ್ವಾ. ಒಂದು ಸ್ವಲ್ಪ ಶಿಫ್ಟ್ ಮಾಡ್ತೀವಿ ವಾರ್ಡ್ಗೆ, ಆಮೇಲೆ ಬೇಕಾದರೆ ಹೋಗಿ. ಮೇಡಮ್ ಅವರೇ, ನನ್ನ ಮೊಮ್ಮಗುಗೂ ಹಂಗೆ ನನ್ನ ಮಗಳಿಗೂ ಏನು ತೊಂದರೆ ಇಲ್ಲ ತಾನೇ? ಆ ಥರ ಏನು ತೊಂದರೆ ಇಲ್ಲ. ಮಗುಗೆ ಸ್ವಲ್ಪ ಕಫ ಜಾಸ್ತಿ ಕಟ್ಕೊಂಡಿದೆ, ಅದಕ್ಕೆ ಅವ್ರನ್ನ ಸ್ವಲ್ಪ ಇದು ಮಾಡೋಕ್ಕೆ ಕ್ಲೀನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಅದು ಬಿಟ್ಟರೆ ನಿಮ್ಮ ಮಗಳಿಗೆ ಏನು ತೊಂದರೆ ಇಲ್ಲ, ಎಲ್ಲ ಆರಾಮಾಗಿದ್ದಾರೆ. ಇನ್ನೊಂದು 10 ನಿಮಿಷ ಕೂತ್ಕೊಳ್ಳಿ, ವಾರ್ಡ್ ಶಿಫ್ಟ್ ಮಾಡ್ತೀವಿ, ಅವೆಲ್ಲ ನೋಡಿವ್ರಂತೆ. ಓ ಸರಿ ಮೇಡಮ್ ಅವರೇ, ಆಯಿತು. ಹಾಂ ಸರಿ ಆಯಿತು. ಅಪ್ಪ ದೇವರೇ ಶರಣು ನಿಂಗಂತೂ ಅಂತೂ ನನ್ನ ಮಗಳು ಮೊಮ್ಮಗಳು ಇಬ್ಬರದು ಪಿರಾಣನ ಕಾಪಾಡ್ಬಿಟ್ಟಲ್ಲ, ಅಷ್ಟೇ ಸಾಕು. ಎಲ್ಲ ಒಳಿ ಅಂದರೆ ಕಾಣ್ತಾ ಇಲ್ಲ. ಒಳಿ ಅಂದ್ರು ಅಂತ ಹೇಳ್ತಿರಲ್ಲ, ಎಲ್ಲಿ ಒಳಿ ಅಂದ್ರೆ ಒಂದು ಥ್ಯಾಂಕ್ಸು ಅಂತ ಹೇಳ್ಬಿಡ್ಬೇಕು. ನಮ್ದವ್ರು ಕೈ ಬಿಡೋಕ್ಕಿಲ್ಲ ಅಂತ ಅದಕ್ಕೆ ಹೇಳೋದು. ದೇವರು ನಮ್ದವ್ರು ಕೈ ಬಿಡೋಕ್ಕಿಲ್ಲ ಬಿಡು, ಯಾವತ್ತೂ ಕೈ ಬಿಡೋಕ್ಕಿಲ್ಲ ದೇವರು. ಅಪ್ಪ ಮಮತಾ ಬಿಡು, ಹೆಣ್ಮಗ ತಾನೇ ಒಂದೇ ಮಗ ಸಾಕಮ್ಮ ತಾಯಿ. ಅದು ನೆನೆಯ ಒಸಿ ಸಂದಕ್ಕೆ ನೋಡ್ಕೊಬಿಡನಿ ಮಗನೇನೆಯ ಸಾಕು. ಹೆಂಗೋ ಸಂದಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕು. ಕಷ್ಟಪಟ್ಟಿನ ಕೆಲಸ ಮಾಡ್ಕೊಂಡು ಮಗಿನ ಸಾಕೊಂಡು ಹೋಗ್ಬೇಕು ಅಷ್ಟೇ. ನಮಗಿನ್ನೇನು ಬೇಕಾಗಿಲ್ಲ. ದೇವರೇ ನೀನೇ ಕಾಪಾಡ್ಬಿಟ್ಟೆ ಕಣಪ್ಪ. ದೇವ್ರ ರೂಪದಾಗೆ ಬಂದ್ಬಿಟ್ಟೆ ಬಿಡು ನೀನಂತೂ. ಹೆಂಗೆ ಆಡ್ತಾ ಇದ್ಲು ಆ ಶಾರದಿ. ಆ ಶಾರದಿ ಮಾಕಿಷ್ಟು ಏನು ಕೊಳ್ಸೋದಿಲ್ಲ ಅಂತ ಹೇಳ್ತಾ ಇದ್ಲು. ನೋಡ್ದನ ನೊಳಿಯ ಬಂದ್ಬಿಟ್ಟು ಹೆಂಗೋ ಸೈನ್ ಹಾಕ್ದ. ಅದನ್ನೇನಿಯ ಕರುಳಿನ ಸಂಬಂಧ ಅಂತ ಹೇಳೋದು. ಕರಿತಾ ಇರ್ತದೆ ಕೂಗಿ ಬಾಬಾ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀ ಬಂದ್ಬಿಟ್ಟು ಒಳಿ ಅಂದ್ರು ಸೈನ್ ಹಾಕಿದ್ದಲ್ವೇ. ಅಪ್ಪ ಸರಿ ಬಿಡು, ಹೆಂಗೋನುವೆ ಅವಳೊಬ್ಳು ಶಾರದಿನೊಬ್ಳು ದೂರ ಮಾಡ್ಬಿಟ್ರೆ ನನ್ನ ಮಗಳು ಒಳಿ ಅಂದ್ರು ಹೊತ್ತಾಗೆ ಸುಖವಾಗಿ ಸಂತೋಷವಾಗಿರ್ತಾರೆ. ಹೋದ್ರು ಅವಳು ತೊಲಗುದ್ಲತ್ತ ಆ ಶಾರದಿ. ಮೇಡಮ್ ಬನ್ನಿ, ನಿಮ್ಮ ಮಗಳನ್ನ ನೋಡಿ ಬನ್ನಿ. ಹಾಂ ಬಂದೆ ಮಗಳೇ. ಈ ಪರವಾಗಿಲ್ವಾ? ಸಂದಕ್ಕಿದೆಯಾ ಮಗಳೇ? ಹ್ಞೂ ಕಣಮ್ಮ ಸಂದಕ್ಕಿವ್ನಿ. ಅಪ್ಪ ದೇವರು ದೊಡ್ಡನ್ ಕಣಮ್ಮಿ, ದೇವರು ದೊಡ್ಡನು ಕಣ್ಬಿಟ್ಬಿಟ್ಟ. ಹೆಂಗೋ ಅತ್ಲಾಗೆ ಮಗುನುವೆ ಸಂದಕೈತಂತೆ. ಮಗ ಇಲ್ಲ ಮೀ ಇಲ್ವೇ ಇಲ್ಲ ಇಲ್ಲಿ. ಅದೇನೋ ನೀರು ಕುಡ್ದಿತ್ತು ಅಂತನೋ ಅದೇನೋ ಹೇಳಿದ್ರಮ್ಮ. ಅದಕ್ಕೆ ಏನು ತೊಂದರೆ ಇಲ್ವಂತೆ. ಅದೇನೋ ಕರ್ಕೊಂಡೋಗ್ಬಿಟ್ಟು ಕ್ಲೀನ್ ಮಾಡ್ತಾರಂತೆ. ಇನ್ನೊಂದು 10 ನಿಮಿಷ ತಗೊಂಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಕಣಮ್ಮ. ಅದಕ್ಕೆ ನಾನು ಸರಿ ಅಂತ ಹೇಳ್ದೆ. ಏನು ತೊಂದರೆನಾ? ನನಗಂತೂ ಗಾಬರಿನೇ ಆಗೋಗ್ಬಿಟ್ಟಿತ್ತು. ಏನಾರ ತೊಂದರೆನಾ ಅಂತ ಹೇಳ್ಬಿಟ್ಟು ನಾನಂತೂ ಕಿರ್ಚಾಡ್ಬಿಟ್ಟೆ ಬಿಡು ನಾನಂತೂ. ಆಮೇಕಿಂದ ಇಲ್ಲ ಏನು ತೊಂದರೆ ಇಲ್ಲ ಕಣಮ್ಮ, ನೀರೇನೋ ಒಂಚೂರು ಕುಡ್ದಿತ್ತು, ಅದು ಒಂಚೂರು ಕ್ಲೀನ್ ಮಾಡ್ಬಿಟ್ಟು ಇದು ಮಾಡ್ಕೊ ತಗೊಬತ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು ಕಣಮ್ಮ. ಏನು ತೊಂದರೆ ಇಲ್ಲ. ಅಮ್ಮ ಮಗ ಸಂದಕೈತೆ ಕಣಮ್ಮ, ಬೆಳ್ಳಗೈತೆ ನನಗೆ ತೋರಿಸಿದ್ರು. ಹೆಂಗೊಬ್ಳಮ್ಮ, ನನಗಂತೂ ಜೀವನೇ ಬಾಯಿಗೆ ಬಂದ್ಬಿಟ್ಟಿತ್ತು. ಇನ್ನೂ ಒಂದು 2 ದಿನ ಏನೋ ಡಿಸ್ಚಾರ್ಜ್ ಮಾಡೋಕ್ಕಿಲ್ವಂತೆ. 2-3 ದಿನ ಇಲ್ಲೇ ಇರ್ಬೇಕಂತ ನೀನು ಹೇಳಿದ್ರು ಡಾಕ್ಟ್ರು. ನಾನು ಸರಿ ಹೇಳು ಅಂತ ಹೇಳ್ಬಿಟ್ಟು ಸುಮ್ಕಾದೆ. ಹೆಂಗೋ ಮಗ ಸಂದಕೈತಲ್ಲ, ನೀನು ಸಂದಕಿದೆಯಲ್ಲ, ನನಗೆ ಅಷ್ಟೇ ಕಣವ. ಹೆಂಗೋ ಹೊತ್ತಾಗೆ ಏನೋ ಮಾಡ್ಕೊಂಡು ಬಿಟ್ಕೊಂಡು ಹೆಂಗೋನುವೆ ನಿನ್ನ ಗಂಡ ಬಂದ್ಬಿಟ್ಟು ಸೈನ್ ಹಾಕುದ್ನಲ್ಲ, ಅಷ್ಟೇ ಸಾಕು. ನೋಡ್ದೆ ಬಂದು ಮಾತಾಡ್ಸುದ್ನ ನಿನ್ನ ಗಂಡ? ಇಲ್ವಲ್ಲ, ನನ್ನ ಗಂಡ ಏನು ಬಂದಿರ್ಲಿಲ್ವಲ್ಲಮ್ಮ. ಇದೇನು ಹಿಂಗೆ ಹೇಳ್ತೀಯಾ? ಅವನೇನು ಬಂದಿರ್ಲಿಲ್ವಲ್ಲ. ಇದೇನಮ್ಮ ಹಿಂಗೆ ಹೇಳ್ತೀಯಾ? ಸುಮ್ಕಿದ್ರಾಯ್ತು. ಅಲ್ಲಿ ನರ್ಸಿ ಹೇಳಿದ್ರು, ಗೌರ್ಮೆಂಟ್ ಆಸ್ಪತ್ರೆ ಹತ್ರ ನರ್ಸಿ ಹೇಳಿದ್ರು, ಇಲ್ಲ ಇದಕ್ಕೆ ಏನದು ನಿಮ್ಮ ಒಳಿ ಅಂದ್ರೆ ಬಂದ್ಬಿಟ್ಟು ಸೈನ್ ಹಾಕ್ಬಿಟ್ಟು ಆಂಬುಲೆನ್ಸಾಗೆ ನೀವು ಹೋದ್ರು ಅಂತ ಹೇಳಿದ್ರು. ನೀನು ಆಂಬುಲೆನ್ಸಾಗೆ ಇದ್ದೇನೋ ಗೊತ್ತಾಗ್ಲಿಲ್ವೇ ನಿನಗೆ? ಇಲ್ಲಮ್ಮ, ನನಗಂತೂ ಗೊತ್ತಿಲ್ಲ. ನನ್ನ ಹತ್ರ ಜೊತೆ ಯಾರಿದ್ರು, ಯಾರು ಕೂತ್ಕೊಂಡಿದ್ರು ಅಂತ ನೋವಾಗೆ ಗೊತ್ತೇ ಆಗಲಿಲ್ಲ ಕಣಮ್ಮ. ಕಣ್ಣೇ ಮುಚ್ಕೊಬಿಟ್ಟಿದ್ದೆ ನಾನಂತೂ. ಅದು ಏನು ಅಂತಲೇ ಗೊತ್ತಾಗಲಿಲ್ಲ. ಮಗ ಆದಮೇಲೆ ನಂಗೆ ಒಂಚೂರು ಪ್ರಾಜ್ಞೆ ಬಂದಂಗೆ ಆಗಿದ್ದು. ಆದರೆ ನನ್ನ ಗಂಟ ಬಂದ್ಬಿಟ್ಟು ಮಾತಾಡ್ಸಿದ್ದು ಏನು ಮಾಡಿದ್ದು ನನಗಂತೂ ಗೊತ್ತಿಲ್ಲ ಕಣಮ್ಮ. ಇದೇನು ಒಳ್ಳೆ ಹಿಂಗೆ ಹೇಳ್ತೀಯಲ್ಲ? ಅದೇ ಕಣಮ್ಮಿ, ನಿನಗೆ ಶಾನಿ ನೋವಿಗೆ ನಿಂಗೆ ಒಪ್ತಿಲ್ಲ ಹೇಳು. ಬಂದು ಒಳಿಯ ನಿನಗೆ ಸೈನ್ ಹಾಕಿದ್ರು. ಮತ್ತೆ ಇವಳವಳೆಲ್ಲ ಕೊಂತ್ರಿ ಶಾರದಿ ಸೈನ್ ಹಾಕಕ್ಕಿಲ್ಲ ಅಂತ ಹೇಳ್ಬಿಟ್ಟು ಏನು ಜೋರಾಗೆ ಇದು ಮಾಡ್ತಾ ಇದ್ಲು. ಸದ್ಯ ಹೆಂಗೋನವೇ ಬಂದ್ಬಿಟ್ಟು ನಿನ್ನ ಗಂಡ ಸೈನ್ ಹಾಕುದಲ್ಲ, ಅಷ್ಟೇ ನೀ ಸಾಕು. ಅವನಿಗೂ ಮಗು ಅನ್ನೋದು ಇದ್ದೇ ಇತ್ತಲ್ಲ, ನನ್ನ ಮಗು ಅಂತ ಹೇಳ್ಬಿಟ್ಟು ಅದಕ್ಕೆ ನೀ ಬಂದ್ಬಿಟ್ಟು ಸೈನ್ ಹಾಕಿರೋದು. ಏನೋ ಕಣಮ್ಮ, ನಂಗೆ ಏನು ಅಂತ ನೀನು ಗೊತ್ತಿಲ್ಲ. ಸರಿ ಹೇಳಿ ನೋಡೋಣ, ಬರ್ತಾರಲ್ಲ ನೋಡೋಕ್ಕೆ ಕೇಳೋಣ, ಮಾತಾಡ್ಸೋಣ ಆಮೇಕಿಂದ. ನಾನು ಈಚೆ ಕಡೆ ಎಲ್ಲ ನೋಡಿದೆ, ಅಲ್ಲಿ ಎಲ್ಲೂ ಇರಲಿಲ್ಲ ಬಿಡು. ಗೊತ್ತನಲ್ಲ, ಆವಾಗ ನೋಡಿದ್ರೆ ಗೊತ್ತಾಯ್ತದೆ ಹೇಳು ಏನು ಅಂತ ಹೇಳ್ಬಿಟ್ಟು. ಸರಿನಾ? ಸದ್ಯ ನಾನು ದುಡ್ಡು ಗಿಡ್ಡು ಏನು ತಗೊಂಡೇ ಬಂದಿಲ್ಲ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಂತೇಳ್ಬಿಟ್ಟು ಸುಮ್ಕೆ ಬಂದ್ಬಿಟ್ಟೆ. ಅದೇ ಇವ್ರಿಗೆ ಅಂತಲೇ ಹೊಸಿ ದುಡ್ಡು ಇಕ್ಕುದ್ವಲ್ಲ, ಆ ದುಡ್ಡನ್ನು ಎತ್ಕೊಂಡು ಒಂಚೂರು ದುಡ್ಡು ಗಿಡ್ಡೆಲ್ಲ ಎತ್ಕೊಂಡ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ತಗೊಂಬಿಟ್ಟು ಬರ್ತೀನಿ. ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಬಟ್ಟೆ ಗಿಟ್ಟೆ ಎಲ್ಲ ತಗೊಂಬಿಟ್ಟು ಬರ್ತೀನಿ, ನೀನು ಆರಾಮಾಗಿರು. ಸರಿ ಕಣಮ್ಮ, ಆಯ್ತು. ಏನಾರ ದುಡ್ಡು ಸಾಲ್ಕ ಬಂತು ಅಂದರೆ ಚೈನ್ ಐತಲ್ಲ ಮನೆಗೆ, ಆ ಚೈನನ್ನೇ ಇಕ್ಬಿಟ್ಟು ತಗೊಂಬಿಟ್ಟು ಬಾ. ಸರಿ ಹೇಳು, ಹಂಗೇನೇ ಮಾಡ್ತೀನಿ ಹುಷಾರು. ಮಗ ನೋಡ್ಕೊಂಬಿಟ್ಟು ಹೋಯ್ತೀನಿ ನಾನು. ಒಂದೇ ಒಂದ್ಕಿತ ಮಗ ನೋಡ್ಕೊಂಬಿಟ್ಟು ಹೋಯ್ತೀನಿ. ಸರಿ ಕಣಮ್ಮ, ಆಯಿತು.